ಎಲ್ರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕಥೆಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ವಿನಯ್ ಸೂರ್ಯ. ಮಳೆ ಜೋರಾಗಿ ಬರ್ತಾ ಇರುತ್ತೆ. ಸಮಯ ರಾತ್ರಿ 11:15 ಮೈಸೂರು ಹೊರವಲಯದ ಹಳೆಯ ರಸ್ತೆಯಲ್ಲಿ ಒಂದು ಕ್ಯಾಬ್ ನಿಧಾನವಾಗಿ ಸಾಗ್ತಾ ಇರುತ್ತೆ. ಡ್ರೈವರ್ ರಾಘವ ಸ್ಟೇರಿಂಗ್ ಹಿಡ್ಕೊಂಡು ಡ್ರೈವ್ ಮಾಡ್ತಾ ಇರ್ತಾನೆ. ಆ ರಾತ್ರಿ ಅವನಿಗೆ ಬಂದಿದ್ದ ಕೊನೆಯ ರೈಡ್ ಅದು. ಅವನು ಕೂಡ ಆದಷ್ಟು ಬೇಗ ಮನೆಗೆ ಹೋಗಬೇಕಾಗಿರುತ್ತೆ. ಸರ್, ಇನ್ನೆಷ್ಟು ದೂರ ಅಂತ ಹಿಂದೆ ಸೀಟಿನಿಂದ ಮಹಿಳೆಯೊಬ್ಬಳ ಧ್ವನಿ ಅವನಿಗೆ ಕೇಳಿಸುತ್ತೆ. ಆಗ ರಾಘವ ರೇರ್ ವ್ಯೂ ಮಿರರಲ್ಲಿ ನೋಡ್ತಾನೆ. ಅವಳು ಬಿಳಿ ಶಾಲ್ನ ಒತ್ಸ್ಕೊಂಡಿರ್ತಾಳೆ. ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇರಲ್ಲ. ಮೇಡಮ್, ಗೂಗಲ್ ಮ್ಯಾಪ್ ಪ್ರಕಾರ ಇನ್ನೊಂದು 10 ನಿಮಿಷ ಮೇಡಮ್ ಅಂತ ಹೇಳ್ತಾನೆ. ಆಗ ಆಕೆ ಮತ್ತೆ ಮಾತಾಡಲ್ಲ. ಮಳೆಯ ಸದ್ದು, ಕಾರಿನ ವೈಪರ್ ಮತ್ತು ವಿಚಿತ್ರ ಮೌನ. ಸ್ವಲ್ಪ ಹೊತ್ತಿನ ಬಳಿಕ ರಾಘವನ್ಗೆ ಒಂದು ಫೋನ್ ಬರುತ್ತೆ. ಫೋನ್ ಸ್ಕ್ರೀನ್ ಮೇಲೆ ಅಮ್ಮ ಅಂತ ಇರುತ್ತೆ. ಆಗ ರಾಘವ, ಹಲೋ ಅಮ್ಮ. ಆಗ ಆ ಕಡೆಯಿಂದ, ಎಲ್ಲಿದ್ದೀಯ ರಾಘವ, ಇವತ್ತು ಬೇಗ ಬಾ ಅಂತ ಹೇಳಿದ್ನಲ್ವಾ ಅಂತ ಹೇಳ್ತಾರೆ. ಅಮ್ಮ, ಇನ್ನೊಂದು ರೈಡ್ ಮಾತ್ರ ಅಮ್ಮ. ಅಷ್ಟರಲ್ಲಿ ಹಿಂಬದಿಯ ಮಹಿಳೆ ನಿಧಾನವಾಗಿ ಹೇಳ್ತಾಳೆ, ನೀವು ನಿಮ್ಮ ಅಮ್ಮನ ಜೊತೆ ಇರ್ತೀರಾ ಅಂತ. ಆಗ ರಾಘವ ನಗ್ತಾನೆ, ಹೌದು ಮೇಡಮ್, ಅಪ್ಪ ಸತ್ತ ಮೇಲೆ ನಾವು ಇಬ್ಬರೇ. ಆಗ ಮಹಿಳೆ ಮೌನವಾಗ್ತಾಳೆ. ಅಮ್ಮನನ್ನು ಒಬ್ಬರನ್ನೇ ಬಿಡಬೇಡಿ ಅಂತ ಹೇಳ್ತಾಳೆ. ಈ ಮಾತು ಕೇಳಿ ರಾಘವೇಂದ್ರಂಗೆ ಏನೋ ಒಂಥರ ವಿಚಿತ್ರ ಅನಿಸುತ್ತೆ. ಏನು ಮೇಡಮ್ ಅಂತ ಹೇಳ್ತಾನೆ. ಆಗ ಆ ಮಹಿಳೆ, ಏನಿಲ್ಲ. ಅಷ್ಟರಲ್ಲಿ ಕಾರಿನ GPS ಆಫ್ ಆಗುತ್ತೆ. ಸ್ಕ್ರೀನ್ ಫ್ರೀಸ್ ಆಗುತ್ತೆ. ಛೇ, ಈ ಮಳೆಗೆ ನೆಟ್ವರ್ಕ್ ಹೋಗಿದೆ ಅಂತ ರಾಘವ ಬೇಸರ ಪಟ್ಕೊಳ್ತಾನೆ. ಮುಂದೆ ರಸ್ತೆ 2 ಭಾಗ ಆಗುತ್ತೆ. ಎಡಕ್ಕೆ ಹೋದರೆ ಕಾಡಿನೊಳಗೆ ಹೋಗುತ್ತೆ, ಬಲಕ್ಕೆ ಹೋದರೆ ಮುಖ್ಯ ರಸ್ತೆ. ಮೇಡಮ್, ಯಾವ ದಾರಿ? ಹಿಂದೆಯಿಂದ ಉತ್ತರನೇ ಬರಲ್ಲ. ರಾಘವ ಮಿರರ್ನ ನೋಡ್ತಾನೆ. ಸೀಟ್ ಖಾಲಿಯಾಗಿರುತ್ತೆ. ಆಗ ಅವನ ಹೃದಯ ಒಂದು ಕ್ಷಣ ನಿಂತಂತಾಗುತ್ತೆ. ಕಾರ್ನ ಬ್ರೇಕ್ನ ಹೊಡೆದು ನಿಲ್ಲಿಸ್ತಾನೆ. ಕಾರ್ ನಿಂತ್ಕೊಳ್ಳುತ್ತೆ. ಮೇಡಮ್ ಮೇಡಮ್ ಅಂತ ಕರೀತಾನೆ. ಹಿಂಬದಿಯ ಡೋರ್ ಲಾಕ್ ಆಗೇ ಇರುತ್ತೆ, ಆದರೆ ಒಬ್ಬರು ಇರಲ್ಲ. ಸೀಟ್ನ ಮೇಲಿನ ನೀರಿನ ಹನಿಗಳು ಮಾತ್ರ ಹಾಗೇ ಇರುತ್ತೆ. ಅಂದರೆ ಯಾರೋ ಈಗಷ್ಟೇ ಕೂತಿದ್ದ ಹಾಗೆ ಅವನಿಗೆ ಅನಿಸುತ್ತೆ. ರಾಘವ ಬೆಚ್ಚು ಬೀಳ್ತಾನೆ. ಅರೆ, ಇದು ಹೇಗೆ ಸಾಧ್ಯ? ಅಷ್ಟರಲ್ಲಿ ರಾಘವನ್ ಫೋನ್ಗೆ ಮತ್ತೆ ಫೋನ್ ಬರುತ್ತೆ. ಅದು ಅನ್ನೋನ್ ನಂಬರ್. ಅವನು ಭಯ ಪಟ್ಕೊಂತಲೇ ಫೋನ್ನ ರಿಸೀವ್ ಮಾಡ್ತಾನೆ. ಹಲೋ. ಆ ಕಡೆಯಿಂದ ಒಂದು ನಿಧಾನವಾದ ಹೆಣ್ಣಿನ ಧ್ವನಿ, ಎಡದ ರಸ್ತೆಗೆ ಹೋಗಬೇಡಿ. ಅಷ್ಟಕ್ಕೆ ಫೋನ್ ಕಟ್ಟಾಗುತ್ತೆ. ರಾಘವ ಬೆವರ್ತಾನೆ. ಅವನು ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಬಲದ ರಸ್ತೆಗೆ ತಿರುಗಿಸ್ತಾನೆ. 5 ನಿಮಿಷದ ಬಳಿಕ ಮುಂದೆ ಜನಸಂದಣಿ ಕಾಣಿಸುತ್ತೆ. ಅಲ್ಲಿ ಪೊಲೀಸ್ ಜೀಪ್ಸು, ಆಂಬ್ಯುಲೆನ್ಸು, ಜನಗಳು ಎಲ್ಲರೂ ಇರ್ತಾರೆ. ರಾಘವ ಕಾರ್ ನಿಲ್ಲಿಸಿ ಜನಗಳ ಮಧ್ಯೆ ಹೋಗ್ತಾನೆ. ಸರ್, ಏನಾಯ್ತು ಸರ್ ಅಂತ ಒಬ್ಬ ಪೊಲೀಸ್ನ ಕೇಳ್ತಾನೆ. ಇಲ್ಲಿ ಮುಂದೆ ಏನಾದರೂ ಆಕ್ಸಿಡೆಂಟ್ ಆಯ್ತಾ ಸರ್ ಅಂತ ಗಂಭೀರವಾಗಿ ಕೇಳ್ತಾನೆ. ಆಗ ಪೊಲೀಸವರು, ಹೌದು, ಅರ್ಧ ಗಂಟೆ ಹಿಂದೆ ಒಂದು ಕಾರ್ ಕಾಡಿಗೆ ರಸ್ತೆಗೆ ಬಂದು ಸುಟ್ಟೋಗ್ಬಿಟ್ಟಿದ್ದಪ್ಪ ಅಂತ ಹೇಳ್ತಾರೆ. ಆಗ ರಾಘವನ ಹೃದಯ ಬಡಿತ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಒಳಗೆ ಯಾರು ಅಂತ ಕೇಳ್ತಾನೆ. ಒಬ್ಬ ಮಹಿಳೆ, ಇನ್ನೂ ಗುರ್ಸಿಕ್ಕಿಲ್ಲಪ್ಪ ಅಂತ ಹೇಳ್ತಾರೆ. ಆಗ ರಾಘವ, ಸರ್, ಆ ಲೇಡಿ ಏನಾದ್ರು ಬಿಳಿ ಶಾಲ್ ಹಾಕಿದ್ರೆ ಸರ್ ಅಂತ ಕೇಳ್ತಾನೆ. ಪೊಲೀಸ್ ಬೆಚ್ಚು ಬೀಳ್ತಾನೆ. ಹೇ, ಹೌದಪ್ಪ, ಇದು ನಿನ್ಗೇನು ಗೊತ್ತು ಅಂತ ಕೇಳ್ತಾರೆ. ಆಗ ರಾಘವನ ಕೈ ನಡುಗ್ತಾ ಇರುತ್ತೆ. ಅವನು ಏನು ಹೇಳದೆ ಕಾರ್ನೊಳಗೆ ಹೋಗ್ತಾನೆ. ಹಠಾತ್ ಅವನ ಕಣ್ಣಿಗೆ ಒಂದು ವಿಷಯ ಬೀಳುತ್ತೆ. ಹಿಂಬದಿಯ ಸೀಟ್ ಮೇಲೆ ಒಂದು ಹಳೆಯ ಫೋಟೋ. ಆ ಫೋಟೋ ಮುಂಚೆ ಇರಲ್ಲ. ಫೋಟೋದಲ್ಲಿ ಅದೇ ಮಹಿಳೆ ಇರ್ತಾಳೆ. ಆ ಫೋಟೋ ಹಿಂದೆ
ಹೀಗೆ ಬರೆದಿರುತ್ತೆ, ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದ ಅಂತ. ರಾಘವನ ಉಸಿರು ನಿಂತೇ ಹೋಗುತ್ತೆ. ಅಷ್ಟರಲ್ಲಿ ರಾಘವನ ಫೋನ್ಗೆ ಮತ್ತೆ ಫೋನ್ ಬರುತ್ತೆ, ಅದೇ ಅನ್ನೋನ್ ನಂಬರ್. ಈ ಸಲ ಅವನು ಸ್ಪೀಕರ್ನ ಆನ್ ಮಾಡ್ತಾನೆ. ಹಲೋ, ಯಾರು ನೀವು ಅಂತ ಹೇಳ್ತಾನೆ. ಆಗ ನಿಧಾನವಾದ ಧ್ವನಿಯಲ್ಲಿ, ನಾನು ಉಳಿದಿಲ್ಲ ರಾಘವ, ಆದರೆ ನೀನು ಉಳಿದಿದ್ಯಾ. ಏನು? ಎಡದ ರಸ್ತೆಯಲ್ಲಿ ಹೋಗಿದ್ರೆ ನಿನಗೂ ಇದೇ ಆಗ್ತಿತ್ತು ರಾಘವ ಅಂತ ಹೇಳಿದ ತಕ್ಷಣ ಫೋನ್ ಕಟ್ಟಾಗುತ್ತೆ. ಆಗ ರಾಘವನ್ಗೆ ಹಿಂದೆಗಡೆ ಯಾರೋ ಕೂತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ರಾಘವ ನಿಧಾನವಾಗಿ ಮಿರರ್ ಕಡೆ ನೋಡ್ತಾನೆ. ಹಿಂಬದಿ ಸೀಟ್ನಲ್ಲಿ ಆ ಮಹಿಳೆ ಮತ್ತೆ ಕೂತಿರ್ತಾಳೆ. ಮುಖದಲ್ಲಿ ಮುಸುಕಾದ ನಗು, ಆ ಮಂದಹಾಸ, ಕಣ್ಣುಗಳಲ್ಲಿ ಖಾಲಿತನ ಹಾಗೆ ಇರುತ್ತೆ. ಅಮ್ಮನನ್ನು ಒಬ್ಬರನ್ನೇ ಬಿಡಬೇಡಿ ರಾಘವ ಅಂತ ನಿಧಾನವಾಗಿ ಹೇಳ್ತಾಳೆ. ಲೈಟ್ ಫ್ಲಿಕರ್ ಆಗುತ್ತೆ. ರಾಘವ ಹಿಂದಕ್ಕೆ ತಿರುಗಿ ನೋಡ್ತಾನೆ, ಆದರೆ ಯಾರೂ ಇರಲ್ಲ. ಆ ರಾತ್ರಿ ನಂತರ ರಾಘವ ಮತ್ತೆ ಆ ರಸ್ತೆ ಕಡೆ ಹೋಗೋದೇ ಇಲ್ಲ. ಆದರೆ ಕತೆ ಇಲ್ಲೇ ಮುಗೀತಾ? ಇಲ್ಲ. ಪ್ರತಿ ವರ್ಷ ಇದೇ ದಿನ ಇದೇ ಸಮಯಕ್ಕೆ ಅವನ ಫೋನ್ಗೆ ಒಂದು ಅನ್ನೋನ್ ನಂಬರ್ ಬರುತ್ತೆ. ಫೋನ್ ಎತ್ತಿದರೆ ಇದೇ ಮಾತು, ಎಡದ ರಸ್ತೆಗೆ ಹೋಗಬೇಡಿ ರಾಘವ. ನಿಮಗೆ ಯಾವತ್ತಾದರೂ ಈ ಥರ ಅನುಭವಗಳಾಗಿದೆಯಾ? ಆಗಿದ್ರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.